ಅಲ್ಲ ಹಳ್ಳಿಗೆ 20 ಕಿಲೋಮೀಟರ್ ಅವಾಗೆಲ್ಲ ನಮಗೆ ಕೊಟ್ಟಿದ್ದೀವಿ. ನಮ್ಮ ಗ್ರಾಮ ನಮ್ಮ ರಸ್ತೆ ನಾವು ಮಾಡಿಸಿದ್ದು ಇವತ್ತು ಕೂಡ ಒಳ್ಳೆ ಕ್ವಾಲಿಟಿ ಇದೆ. 6 ವರ್ಷಕ್ಕೆ ಕರೆಕ್ಟಾಗಿ ರೀಟಾರ್ ಆಗ್ತವೆ, ಅದು ಬಾಳಿಕೆ ಚೆನ್ನಾಗಿ ಬರ್ತದೆ. ಆ ಥರ ರೋಡ್ಸೇ ಇವು ಕೂಡ ಮಾಡ್ತಕ್ಕಂಥದ್ದು ವ್ಯವಸ್ಥೆ. ಜೊತೆಗೆ ಸುಮಾರು 50 ಕೋಟಿಗಳನ್ನು ನಮ್ಮ ಕಾಂಗ್ರೆಸ್ ಶಾಸಕರಿಗೆ ಮತ್ತು ಬೇರೆಯವ್ರಿಗೂ ಕೂಡ BJP ಅವ್ರಿಗೂ ಕೂಡ ಅವ್ರಿಗೂ ಕೆಲವು ಹಣವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನೆಲ್ಲ ಮಾಡಿದ್ರೆ ಇನ್ಮೇಲೆ ಸ್ವಲ್ಪ ಪ್ರಗತಿನೂ ಕೂಡ ಆಗುತ್ತೆ ಅಂತೇಳಿ ವಿಶ್ವಾಸ ಇದೆ. ಅದು ಆದಷ್ಟು ಬೇಗ ನಾವು ಮಾಡ್ತಕ್ಕಂಥ ವಿಶ್ವಾಸವನ್ನು ಕೂಡ ಈ ಗ್ಯಾರಂಟಿಗಳ ಜೊತೆಗೆ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಸುಮಾರು 2-2.5 ಸಾವಿರ ಕೋಟಿ, 2.5 ಅಲ್ಲ, ಒಂದು 3,000 ಕೋಟಿ ಇರಬೇಕು. 3,000 ಏನು ಅದು ಟೋಟಲ್ ಮಾಡೋಕ್ಕಾಗಲಿಲ್ಲ ನನಗೆ. ಸುಮಾರು 3 ಚಿಲ್ಲರೆ ಸಾವಿರ ಕೋಟಿ ಅಷ್ಟು ದುಡ್ಡು ಇವತ್ತು ಸಾರ್ವಜನಿಕರಿಗೆ ನೇರವಾಗಿ ಯಾವುದೇ ಥರದ ಕಮಿಷನ್ ಇಲ್ಲದೆ ಕೆಲಸ ಕಾರ್ಯಗಳು ಆಗಿದ್ದಾವೆ. ಅದು ಸಾರ್ವಜನಿಕರು ಉಪಯೋಗ ಮಾಡಿರೋದ್ರಿಂದ ಅದು ಸಾಮಾನ್ಯವಾಗಿ ಅವ್ರ ಜೀವನಕ್ಕೆ ಸಹಕಾರ ಆಗುತ್ತೆ ಅಂತೇಳಿ ವಿಶ್ವಾಸದೊಂದಿಗೆ ಇನ್ನೂ ಕಾರ್ಯಕ್ರಮಗಳನ್ನು ನಾವು ಕೊಡ್ತೀವಿ ಅಂತಕ್ಕಂಥ ವಿಶ್ವಾಸದ ಏನಿದೆ. ನೋಡೋಣ, ಅವರು ಮತ್ತು ಸರ್ಕಾರ ಮಾತಾಡ್ತಾರೆ. ಒಂದು ಕಡೆಗೆ ಅವಶ್ಯಕತೆ ಇದೆ, ಯಾವುದೇ ಥರದ ಪರಿಸರ ಹಾನಿ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಅವರು, ಸ್ಟೇಟ್ ಗೌರ್ಮೆಂಟ್ ಅವರು ವಿಶ್ವಾಸವನ್ನು ಕೊಟ್ಟು ಅವ್ರ ವಿಶ್ವಾಸವನ್ನು ತಗೊಂಡು ಮುಂದೆ ಹೋಗ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಇಂಥ ಪ್ರಾಜೆಕ್ಟ್ಸು ಒಳ್ಳೆ ಈಗ 11-12 ಸ್ಟುಡಿಯೋ ಮಾಡ್ತಾ ಇದ್ದೀವಿ. ಡಯಟ್ನ ಸುಮಾರು 35 ಕೋಟಿನೋ 65 ಕೋಟಿನೋ ಗೊತ್ತಿಲ್ಲ. 11 ಡಯಟ್ನ ವಿತ್ ಸ್ಟುಡಿಯೋ ಮಾಡಿ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಐ ಥಿಂಕ್ ಇನ್ನೊಂದು 2 ಕ್ಯಾಬಿನೆಟಲ್ಲಿ ಅದು ಪಾಸ್ ಆದರೆ ಕೆಲಸನೂ ಸ್ಟಾರ್ಟ್ ಆಗುತ್ತೆ. ದುಡ್ಡಿದೆ ನನ್ನ ಹತ್ರ. ಆವಾಗ ಏನಾಗುತ್ತೆ, ಈ ಡಯಟಲ್ಲಿ ಇರ್ತಕ್ಕಂಥ ಕೆಲವ್ರು ಇದ್ದಾರೆ ಸ್ನೇಹಿತರು, ನಮ್ಮ ಟೀಚರ್ಸು ಫುಲ್ ರಿಲ್ಯಾಕ್ಸಿಗೆ ಹೋಗಿದ್ದಾರೆ. ಅವರಿಗೆಲ್ಲ ವರ್ಸ್ಟ್ ಸ್ಕೂಲ್ ಆಗಬಾರ್ದು, ಅನಿವಾರ್ಯವಾಗಿ ಆಗ್ತದೆ ಯಾವತ್ತೂ ಕೂಡ. ಅದನ್ನು ಇನ್ಚಾರ್ಜ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಓಕೆ, ವೆರಿ ಗುಡ್. ಇಲ್ಲ, ಆಗ್ತಾ ಇದೆ. ಸೊ ಇಲ್ಲ ಚೇಂಜ್ ಇಲ್ಲ, ಹೇಳ್ತೀನಿ. ಅದಿನ್ನೂ ಒಳ್ಳೇದು ಮಾಡಬೇಕಂತ ಇದ್ದೀವಿ. ಹೋದ ಸತಿ 12.5 ಕೋಟಿಗಿತ್ತು ಟೆಂಡರ್, 6.5 ಕೋಟಿಗೆ ಮುಗೀತದೆ. ಸೊ ಇನ್ನೂ 6 ಕೋಟಿ ದುಡ್ಡು ನನ್ನ ಹತ್ರ ಇದೆ. ಹೋದ ಸತಿ 25,000 ಮಕ್ಕಳು ಇದನ್ನು ಸಹಾಯ ತಗೊಂಡು ಅದ್ರ ಜೊತೆಗೆ ಲಾಗಿನ್ ಕೊಡ್ತೀವಿ, ಅವರಿಗೆ ಪ್ರಶ್ನೆ ಕೇಳ್ಬೋದು, ಮಾತಾಡ್ಬೋದು, ಈ ಥರ. ಅದಲ್ಲದೆ ಪಕ್ಕದಲ್ಲಿ ಈ ಥರ ಕುತ್ಕೊಂಡ್ರೆ 3-4 ಜನರು ಕಂಪ್ಯೂಟರ್ ಎದುರುಗಡೆ ನಾವೆಲ್ಲ ಕಲಿಬೋದು. ಇವರು ಅನುದಾನಿತ ಇರ್ಬೋದು, ಅವ್ರು ಪ್ರೈವೇಟ್ ಇರ್ಬೋದು, ಇನ್ಯಾರೋ ಇರ್ಬೋದು, ಅವರು ಕೂಡ ಫ್ರೀಯಾಗಿ ಕೋಚಿಂಗ್ ತಗೊಳ್ತಾರೆ. ಬಟ್ ಹಾರ್ಡ್ವೇರು ಬುಕ್ಸ್ ಎಲ್ಲ ಕೊಡ್ತೀವಲ್ಲ, ಅದನ್ನು ಬರೀ ಒಬ್ರಿಗೆ ಮಾತ್ರ. ಸೊ 25,000 ಮಕ್ಕಳಿಗೆ ಇಡೀ ಭಾರತ ದೇಶದಲ್ಲಿ ಎಲ್ಲೂ ರಾಜ್ಯ ಮಟ್ಟದಲ್ಲಿ ಕೊಟ್ಟಿಲ್ಲ. ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ, ಈ ವರ್ಷ ಈಗ ಆದಷ್ಟು ಬೇಗನೆ, ಈಗಾಗಲೇ ವರ್ಷ ಸ್ಟಾರ್ಟ್ ಆಗಿದೆ, ಈ ದುಡ್ಡು ಉಳಿದಿರೋದ್ರಿಂದ ಇನ್ನೊಂದು ಸ್ವಲ್ಪ ದುಡ್ಡು ಕೊಟ್ಟು ಎಲ್ಲ 60,000 ಮಕ್ಕಳಿಗೂ ಕೂಡ ಫ್ರೀಯಾಗಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ. ಯಾಕೆ ಅಂದರೆ ಸುಮಾರಷ್ಟು ಜನರು ಇಂಜಿನಿಯರಿಂಗು IIT ಗೊತ್ತಾಯ್ತಾ, ಗೋರಖ್ಪುರು, ಅಲ್ಲಿಗೆ ಸರ್ಕಾರದ PU ಕಾಲೇಜಿನ ಒಂದು ಮಗು, ಅವನ ಹೆಸರು ಗೊತ್ತಿಲ್ಲ, ಅವನು ಕೂಡ ವಿಡಿಯೋ ಮಾಡಿ ಕಳಿಸಿದ್ದಾನೆ ನನಗೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮಗೆ, ನಮ್ಮ ಇಲಾಖೆಗೆ, ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದ. IITಗೆ ಅಷ್ಟು ಈಸಿ ಅಲ್ಲ ಸಿಗೋದು. IITಗೆ ಹೋಗಿರ್ತಕ್ಕಂಥದ್ದು ಅಂದರೆ ಕೆಪಾಸಿಟಿ ಸರ್ಕಾರಿ ಶಾಲೆಯಲ್ಲಿ ಚೆನ್ನಾಗಿ ಆಗ್ತಾ ಇದೆ. ಇವತ್ತು ತಾನೇ ಸನ್ಮಾನ ಮಾಡಿದ್ವಿ, ಸುಮಾರು 7 ಜನರಿಗೆ 625 ತಗೊಂಡು ಅವ್ರಿಗೆ ಸನ್ಮಾನ ಮಾಡಿದ್ವಿ. ರಾಜ್ಯದಲ್ಲಿ ಸುಮಾರು 51 ಮಕ್ಕಳಿಗೆ 625ಕ್ಕೆ 625 ಕಾಪಿ ಹೊಡಿದೆ. ಯಾವುದೇ ಥರದ ಮಿಸ್ಮ್ಯಾನೇಜ್ಮೆಂಟ್ ಆಗದೆ ಅವರು ಸ್ವಂತ ಶಕ್ತಿ ಮೇಲೆ ಇವತ್ತು ನಮ್ಮ ಇಲಾಖೆಯಿಂದ 51, ಹೋದ ಸತಿ 2 ಮಕ್ಕಳು 625ಕ್ಕೆ 625 ತಗೊಂಡಿದ್ರು. ಈ ಸತಿ 625ಕ್ಕೆ 625, 51 ಮಕ್ಕಳು. ಫಸ್ಟ್ ಎಕ್ಸಾಮಲ್ಲಿ ಸುಮಾರು 30 ಮಕ್ಕಳೇನೋ, ಅದಾದಮೇಲೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ 625ಕ್ಕೆ 625 ತೊಗೊಂಡಿರೋದು ಹೆಮ್ಮೆ ಇದೆ ನನಗೆ, ಭಾಳ ಖುಷಿ ಇದೆ. ಇಂಥ ಅವಕಾಶಗಳು ನಮಗೆ ಸಿಕ್ಕಿರಲಿಲ್ಲ, ಆದರೆ ಇವತ್ತಿನ ಮಕ್ಕಳಿಗೆ ಅದು ಅವಕಾಶ ಸಿಕ್ಕಿರೋದು ಅವ್ರಿಗೆ ಒಂದು ವಿಶ್ವಾಸ, ಭಕ್ತಿ ಏನೂ ಇಲ್ಲ. ಭಯ ಇಲ್ಲ, ಭಕ್ತಿ ಜಾಸ್ತಿ ಆಗಿದೆ. ಕ್ಲೀನಾಗಿ ಕಾನ್ಫಿಡೆನ್ಸಲ್ಲಿ ಹೋಗಿ ಎಕ್ಸಾಮ್ನ ಬರೀತಕ್ಕಂಥ ವ್ಯವಸ್ಥೆಯನ್ನು ಅನುಕೂಲ ಆಗಬೇಕು. ಏನೇ ಕಾರ್ಯಕ್ರಮ ಮಾಡಿದ್ರೂ ಇರುತ್ತೆ ಟೀಕಾ ಟಿಪ್ಪಣಿಗಳು. ಒಂದು ವರ್ಷ ನನ್ನ ಬಗ್ಗೆ ಬರೀ ಟೀಕಾ ಟಿಪ್ಪಣಿಗಳಾದ್ರೆ ಉತ್ತರ ನಾನು ಯಾವಾಗಲೂ ಹೇಳ್ತಾ ಇದ್ದೀನಲ್ಲ, ಮಕ್ಕಳು ಕೊಟ್ಟಿದ್ದಾರೆ ಅಂತ. ಇವತ್ತು ಕೂಡ ಮಕ್ಕಳು ಕೊಟ್ಟಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ವಿಶ್ವಾಸ ಇಟ್ಕೊಳ್ಳಿ. ಶಿವಮೊಗ್ಗ ಜಿಲ್ಲೆಯ ಹೆಚ್ಚು ಒತ್ತನ್ನು ಅಭಿವೃದ್ಧಿ ಪರವಾಗಿ, ಬೇಸಿಕಲಿ ರೋಡ್ಸಿಗೆ ನಾನು ಈ ಸತಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಂತ 3 ಶಾಸಕರ ಜೊತೆಗೆ ಬಲ್ಕೀಶ್ ಬಾನವರು ಕೂಡ ಅವತ್ತು ಸಪ್ರೇಟಾಗಿ, ಯಾಕೆಂದರೆ ಅವತ್ತು ಬರೀ ಶಾಸಕರು ಕರೆದಿದ್ರು. ಅದಾದಮೇಲೆ ಅವರು ನಾವು ಎಲ್ಲ ಹೋಗಿ ಅವ್ರಿಗೆ ಹೇಳಿದ್ವಿ, ಸ್ವಲ್ಪ
ಮಲೆನಾಡು ಭಾಗದಲ್ಲಿ ಸ್ವಲ್ಪ ನಾವು ತೊಂದರೆಯಲ್ಲಿ ಇದ್ದೀವಿ. ಯಾಕೆಂದರೆ ಅನಿವಾರ್ಯವಾಗಿ ಪರಿಸರ ಆ ಥರ ಆಗ್ತದೆ ಕೆಲವು ಸತಿ. ಅದು ಮತ್ತು ಶರಾವತಿ ಸಂತ್ರಸ್ತದ್ದು, ಫಾರೆಸ್ಟ್ದು ಮತ್ತು ಮೆಗನ್ ಹಾಸ್ಪಿಟಲ್ದು ಭಾಳ ಒತ್ತನ್ನು ಕೊಟ್ಟು ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆಲ್ಲ ವಿಶ್ವಾಸ ಕೊಟ್ಟಿದ್ದಾರೆ. ಅದಕ್ಕೆ ಆದಷ್ಟು ಬೇಗ ನಾವು ಕರೆಸ್ಕೊಂಡ್ರೆ ಅಟ್ಲೀಸ್ಟ್ ಒಂದು 2000 crores ಒಂದು ಟೋಟಲ್ ಒಂದು ಪ್ಯಾಕೇಜಲ್ಲಿ ಇದೆಲ್ಲದೂ ಅಭಿವೃದ್ಧಿ ಆದರೆ ಒಂದು ಕಾನ್ಫಿಡೆನ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ವಿಶ್ವಾಸ. ನಾನು ನಿಮಗೆ ಒಂದು ಹೇಳ್ತೀನಿ, ಯಾವುದೇ ಥರದ ಅದಕ್ಕೆ ಮುಂಚೆನೇ ಹೇಳಿದೆ, ಕೋರ್ಟ್ ವಿಚಾರ ಬಂದಾಗ ಅನಿವಾರ್ಯವಾಗಿ ನಾನು ತಲೆ ಬಾಗಿಸ್ಬೇಕು, ನೀವು ಬಾಗಿಸ್ಬೇಕು. ಯಾವುದೇ ವಿಚಾರದಲ್ಲಿ ವಕ್ಲೆಬ್ಸಿದ್ರೆ, ನೋಟಿಸ್ ಕೊಟ್ಟಿದ್ದರೆ ಇಟ್ ಈಸ್ ಓನ್ಲಿ ರಿಗಾರ್ಡಿಂಗ್ ಕೋರ್ಟ್ ಮ್ಯಾಟರ್. ಕೋರ್ಟ್ ಮ್ಯಾಟರ್ ಇಲ್ಲದೆ ಕೊಟ್ಟಿರೋದ್ರಿಂದ ಅವ್ರ ಮೇಲೂ ಆ್ಯಕ್ಷನ್ ತಗೊಳ್ಳಿ ಅಂತ ನಾನು ಹೇಳಿದ್ದೆ. ಅದು ಗ್ರಾಮಾಂತರದಲ್ಲಿ. ಈಗ ಎಲ್ಲ ಯಾವುದೇ ಆಗಲಿ ಯಾರಿಗೂ ಕೂಡ ಒಕ್ಲೆಬ್ಸಂಗಿಲ್ಲ. ನಂಬರ್ 1, ಅವರಿಗೆ ರೈಟ್ಸಿಗೆ ಫ್ರೀಯಾಗಿ ಬಿಡಬೇಕು. ಕೋರ್ಟ್ ವಿಚಾರಗಳಿದ್ದಾಗ ನಾನು ಏನು ಮಾಡೋದಕ್ಕಾಗೋದಿಲ್ಲ, ನಿಮಗೂ ಗೊತ್ತಿದೆ, ನಾನು ಚರ್ಚೆನೂ ಮಾಡೋದಕ್ಕೆ ಹೋಗೋದಿಲ್ಲ. ಆದರೂ ಕೂಡ ಕೋರ್ಟ್ ವಿಚಾರ ಬಂದರೆ ಏನು ಅಧಿಕಾರಿಗಳು ಹೋಗಿ ಜೋಳ ನಾಶ ಮಾಡೋದು, ಅಡಿಕೆ ಮರನ ತೆಗೆಯೋದು ನಾಟ್ ಅಲೌಡ್. ಅವ್ರ ಮೇಲೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ಳೇಬೇಕು ಅಂತ ಹೇಳಿದ್ದೀವಿ. ಹಸುಗಳು ಎಲ್ಲಿ ಬೇಕಾದ್ರೆ ಮೇಯ್ಬೋದು, ಏನು ತೊಂದರೆ ಇಲ್ಲ. ಇಲ್ಲ ಅದನ್ನು ಮೊನ್ನೆ ನೀವು ನೋಡಿದ್ರಿ ಅನಿಸುತ್ತೆ. ಕೃಷ್ಣ ಬೈರೇಗೌಡರು 2 ವಿಚಾರಗಳನ್ನು ಹೇಳಿದರು. ಒಂದು, ಶಿಕ್ಷಣ ಇಲಾಖೆಯಲ್ಲೂ ಕೂಡ ಅವ್ರ ಜೊತೆಗೆ ಸಹಕಾರ ತಗೊಂಡು ನನ್ನ ಪ್ರಾಪರ್ಟಿನ, ಅಂದರೆ ಶಿಕ್ಷಣ ಇಲಾಖೆಯ ಪ್ರಾಪರ್ಟಿ ಸಾಕಷ್ಟಿದೆ, ಅದನ್ನೆಲ್ಲದೂ ಕೂಡ ಹೆಂಗೆ ಅವರು ಡಿಜಿಟಲೈಸ್ ಮಾಡ್ತಾ ಇದ್ದಾರೆ, ಅವ್ರ ಸಹಾಯ ಹಿಡ್ಕೊಂಡು ನಾನು ಡಿಜಿಟಲೈಸ್ ಮಾಡೋದ್ರ ಜೊತೆಗೆ ಅವ್ರ ರೆವಿನ್ಯೂನು ಕೂಡ ಈಗ ಮಾಡ್ತಾ ಇದ್ದಾರೆ. ತುಂಬ ಪ್ರೋಗ್ರೆಸ್ ಆಗಿದೆ. ಸಮಸ್ಯೆಗಳು ಬಂದಾಗ ಕ್ಲಾಶಸ್ ಸ್ಟಾರ್ಟ್ ಆಗ್ತದೆ, ಅದನ್ನು ಕಾನೂನುಬದ್ಧವಾಗಿ ಸಾರ್ಟ್ ಔಟ್ ಮಾಡಿಕೊಂಡು ಹೋಗ್ತಕ್ಕಂಥದ್ದು ವ್ಯವಸ್ಥೆ ಆದರೆ ಆಗ್ತದೆ. ಏನಂದರೆ ಒಂದು ಇದೇ ಇರುತ್ತೆ ಯಾವಾಗಲೂ ಅಷ್ಟೇ. ಈಗ ನಾನು ಇರುತ್ತೆ, ಇದು ನನ್ನ ಹೆಸರಲ್ಲಿ ಇರುತ್ತೆ, ನಾನು ಇವ್ರ ಹೆಸರಲ್ಲಿ ಇರುತ್ತೆ, ನಾನು ಸಾಗುವಳಿ ಮಾಡ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಇದು ಸಮಸ್ಯೆಗಳು ಸ್ವಲ್ಪ ಕೆಲವು ಕಡೆ ಕಾಣಿಸುತ್ತೆ. ಅವಾಗ ಅವ್ರ ಕೇಸ್ ಹಾಕೋದು ಇದೆಲ್ಲ, ಅದನ್ನೆಲ್ಲ ಕಾನೂನು ರೀತಿಯಲ್ಲಿ ಸಹಕಾರ ಮಾಡಿ ಅವರಿಗೆ ವ್ಯವಸ್ಥೆ. ಹಾಂ, ಅದು ಯಾರು ಕಾನೂನು ಮಾಡಿದಾರೋ ಅವ್ರ ಇದ್ರೊಳಗೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫ್ರೀ ಎಜುಕೇಷನ್, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ತಂದಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಯಾವುದೇ ಕಾರಣಕ್ಕೂ ಎಲ್ಲ ಮಕ್ಕಳಿಗೂ ಕೂಡ ಫುಡ್ ಆ್ಯಕ್ಟ್ ತಂದಿದ್ದು ಮನಮೋಹನ್ ಸಿಂಗ್ ಅವರೇ. ಯಾವುದೇ ಕಾರಣಕ್ಕೂ ಅಲ್ಲ, ಯಾವುದೇ ಆಗಲಿ ಅದನ್ನು ಏನಾದರೂ ದುಡ್ಡು ಕಲೆಕ್ಟ್ ಮಾಡಿರೋದು ಕಾನೂನು ವಿರುದ್ಧವಾಗಿದ್ದರೆ ಮರ್ಸಿಲೆಸ್ ಆಗಿ ಹ್ಯಾಂಡಲ್ ಮಾಡ್ತೀವಿ. ಯಾಕೆಂದರೆ ನಾಟ್ ಅಲೌಡ್. ನಾವು ಒಂದು ಕಡೆಗೆ ಕೊರತೆ ಇದೆ, ಇಲ್ಲ ಅಂತ ಹೇಳಲ್ಲ, ರೂಮ್ಗಳು ಕೊರತೆ ಇದ್ದಾವೆ, ಎಲ್ಲದು. KPS ಎಲ್ಲ ಮಾಡ್ತಾ ಇದ್ದೀವಿ. KPS 500 ಅಂತ ಕೊಟ್ಟಿದೆ, ಅದ್ರ ಜೊತೆಗೆ ಇನ್ನೂ 100 ಸೇರಿಸಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ನೂ 100. ಒಂದೊಂದು KPS ಶಾಲೆಗೆ 4 ರಿಂದ 5 ಕೋಟಿ ಬರ್ತದೆ. ಅಲ್ಲಿ ಸುಮಾರು 1200 ಮಕ್ಕಳು ಕಲಿತಕ್ಕಂಥ ವ್ಯವಸ್ಥೆಗೆ ಟಾರ್ಗೆಟ್ ಮಾಡಿ ನಾವು ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ. ಆ್ಯಂಡ್ ದಿಸ್ ಇಸ್ ಗೋನ್ ಟು ಬಿ ಯುವರ್ ಫ್ಯೂಚರ್. ಇದೇ ನಿಮ್ಮ ಪ್ರೈವೇಟ್ ಕಾಲೇಜ್ ಅಂದರೆ, ಗೌರ್ಮೆಂಟ್ ಪ್ರೈವೇಟ್ ಕಾಲೇಜ್ ಯಾವುದು ಅಂದರೆ ಇದೆ. ಈ ಥರ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ದುಡ್ಡು ವಸೂಲಿ ಮಾಡ್ತಕ್ಕಂಥದ್ದು ನಾಟ್ ಅಲೌಡ್. ಬುಕ್ಸು ಫ್ರೀ, ಯೂನಿಫಾರ್ಮ್ ಫ್ರೀ, ಶೂಸ್ ಸಾಕ್ಸಿಗೆ ದುಡ್ಡು ಕೊಟ್ಬಿಡ್ತೀವಿ, ಅವರೇ SDMC ಅವ್ರು ತೊಗೋಬೇಕು. ಆಗಲೇ ಪಾವತಿನೂ ಕೂಡ ಅವ್ರಿಗೆ ಮಾಡಾಯಿತು. ಅಲ್ಲ, ನೀವೀಗ ಹೇಳಿದ್ದೀರಾ, ಅದ್ರ ಮೇಲೆ ಆ್ಯಕ್ಷನ್, ಇದಾದ ಮೇಲೆ ಏನು ವಿಚಾರ ತಗೊಂಡು ಆ್ಯಕ್ಷನ್ ತಗೊಳ್ಳೋದಕ್ಕೆ DDP PU ಅವರನ್ನು ತಗೊಂಡು ಏನು ಅಂತ ವಿಚಾರ ತಗೊಂಡು ಆದಷ್ಟು ಬೇಗ ನಾನು ಮಾಡ್ತೀನಿ. ಮರ್ಸಿಲೆಸ್ ಆಗಿ ಮಾಡ್ತೀನಿ. ನಾಟ್ ಅಲೌಡ್. ಮಕ್ಕಳಿಗೆ ದುಡ್ಡು 1 ಪೈಸಾನು ಕೊಡೋಂಗಿಲ್ಲ. ಮನೇಲಿ ಅವರಿಗೆ ಊಟ ಮೊಟ್ಟೆ ಸಿಗಲಿಲ್ಲ ಅಂದ್ರೂ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಪೌಷ್ಟಿಕತೆ ಇರ್ತಕ್ಕಂಥ ಊಟನ ಕೊಡಬೇಕು. ಪೌಷ್ಟಿಕತೆಗೆ ಮೀರಿ ಶಿಕ್ಷಣವನ್ನು ಕೊಡಬೇಕು. ಅದು ನಮ್ಮ ಚಿಂತನೆ. ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ಅವ್ರ ವೈಯಕ್ತಿಕವಾಗಿ ನೋಡ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇರೋದು, ನಾನು ಅದನ್ನ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ದುಡ್ಡು ನಾಟ್ ಅಲೌಡ್. ಅದು ರೂಲ್ಸ್ ಇದೆ. ವರ್ಗಾವಣೆ ಆದವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಅಧಿಕಾರ ನಮ್ಮಲ್ಲಿದೆ, ಸರ್ಕಾರದಲ್ಲಿ ಉಳಿಸಿದೆ. 4 ವರ್ಷ ಪ್ರಶ್ನೆ ಅಲ್ಲ. ವೆರಿ ಸಿಂಪಲ್ಲು. ವರ್ಗಾವಣೆ ಮಾಡಬೇಕು. ಆಫೀಸರ್ಸು 2-3 ವರ್ಷ ಆದಮೇಲೆ ಮಾಡ್ತಾರೆ, ಅದು ಯೂಶಲಿ. ಬಟ್ ಇವಾಗ ಶರಾವತಿ ಸಂತ್ರಸ್ತದ್ದು ಇದು ಒಂದು ಹಂತಕ್ಕೆ ಅವ್ರು ತಂದಿದ್ದಾರೆ. ಸೊ ಅದಕ್ಕೆ ಈ ಟೈಮಲ್ಲಿ ಇನ್ನೊಬ್ರು ಬಂದಾಗ ನಮಗೆ ಸುಪ್ರೀಂ ಕೋರ್ಟಲ್ಲಿ ಭಾಳ ಸ್ಪೀಡಾಗಿ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಐ ಡೋಂಟ್ ಟು ಕ್ಲೋಸ್. ಇದು ಮುಚ್ಚುಮರೆ ಪ್ರಶ್ನೆ ಅಲ್ಲ, ಇದು 100 ಕುಟುಂಬಗಳ
ಸಾವಿರಾರು ಕುಟುಂಬಗಳು ನಮ್ಮೇಲೆ ವಿಶ್ವಾಸವನ್ನು ಇಟ್ಟು ಮತ ಹಾಕಿ ಕೊಟ್ಟಿರೋದ್ರಿಂದ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇದ್ದಾರೆ ಬೇರೆಯವರು ಮಾಡ್ತಾ ಇದ್ರು. ಅವ್ರು ಯಾರು ಬೇರೆಯವ್ರು ಬರೋರು ಇದ್ರಲ್ಲ ಅವರು ಒಳ್ಳೆ ಆಫೀಸರೇ ಬಂದಿದ್ರು. ನಾಳೆ ಈಗ ಬೇಡ ಈಗ ಸದ್ಯಕ್ಕೆ, ಆಮೇಲೆ ನೋಡೋಣ, ನಿಮ್ಮನ್ನೇ ಬೇಕಾದ್ರೆ ತಗೊಳ್ಳೋಣ. ಬಟ್ ಈಗ ಸದ್ಯಕ್ಕೆ ಇವ್ರನ್ನ ಬದಲಾವಣೆ ಮಾಡೋದು ಬೇಡ. ಯಾಕೆಂದರೆ ಆದಷ್ಟು ಬೇಗ ಈ ವಿಚಾರಗಳನ್ನು, ಯಾಕೆಂದರೆ ಈ ಸುಪ್ರೀಂ ಕೋರ್ಟಿಗೆ ಓಡಾಡಬೇಕು ಅದೆಲ್ಲ ಗೊತ್ತಿಲ್ಲ, ಒದ್ದಾಡ್ಬಿಟ್ಟಿದ್ದಾರೆ ಇವರು. ಐ ವಾಂಟ್ ಟು ಫಿನಿಶ್ ದಟ್. ಅವರೇ ಪಾಪ ಅವರು ಹೇಳಿದರು, ಸರ್ ಹೋಗ್ಬೇಕಂದ್ರೆ ನಾವು ಹೋಗ್ತೀನಿ ಸರ್, ಏನಿಲ್ಲ, ಇದೊಂದು ನನಗೂ ಕೂಡ ಆಟಾಚಲದಿಂದ ಸಹಾಯ ಮಾಡಬೇಕು ಅಂತೇಳಿ ಈ ಪ್ರೋಸೆಸ್ಸಲ್ಲಿ ನಾನು ಇರಬೇಕು ಅಂದರು. ಐ ಥಿಂಕ್ ಇಟ್ ಇಸ್ ಗುಡ್. ಸಿ ಕಾನೂನು ರೀತಿಯಲ್ಲಿ ನಮ್ಮ ದೇಶದೊಳಗೆ ಪ್ರತಿಭಟನೆ ಮಾಡೋ ಹಕ್ಕು ಇದೆ. ಅದನ್ನು ಪ್ರತಿಭಟನೆ ಒಂದು ಹಂತಕ್ಕೆ ಕಾನೂನು ಕೂಡ ಅದನ್ನು ಓವರ್ರೂಲ್ ಮಾಡ್ತಕ್ಕಂಥ ಆಗಿರಬೇಕು, ನನಗೆ ಗೊತ್ತಿಲ್ಲ. ಆದರೆ ಅವರಿಗೆ ಅಲ್ಲ ಸೌಕರ್ಯ ಕೊಡಬೇಕು. ಅದನ್ನು ಗೋಪಾಲ್ ಕೃಷ್ಣ ಅವ್ರಿಗೂ ಮಾತಾಡಿದ್ದೀವಿ. ಕೆಲವು ವಿಶೇಷ ಅನುದಾನದಲ್ಲಿ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಅವ್ರು ಆಗಲೇ ಹಾಕಿದ್ದಾರೆ. ಯಾರು ಗೋಪಾಲ್ ಕೃಷ್ಣ ಅವರು 50 ಕೋಟಿ ಬರ್ತಾ ಇದೆಯಲ್ಲ ಅದ್ರಲ್ಲಿ ಹಾಕಿದ್ದಾರೆ. ಅವರಲ್ಲೂ ಬೇಕಾದ್ರೆ ನಾನು ಸ್ಟೇಟ್ಮೆಂಟ್ ಕೊಡಿಸ್ತೀನಿ, ನಾನು ಏನು ನೋ ಪ್ರಾಬ್ಲಮ್. ಎಲ್ಲ ಸರಿ. ವಿರೋಧ ಪಕ್ಷದವರು ಹಂಗಿಲ್ಲ ಹಿಂಗಿಲ್ಲ, 2 ರೂಪಾಯಿ ಬಾಳೆಹಣ್ಣು ಸಿಗುತ್ತಂತೆ. ಎಲ್ಲಿದೆ ತಗೊಬರ್ರಿ, ನಾನೇ ತಗೊಂತೀನಿ, ಹೋಲ್ಸೇಲ್ ಅಂಗಡಿ ಹಾಕಿಬಿಡ್ತೀನಿ. 2 ರೂಪಾಯಿ ಬಾಳೆಹಣ್ಣು ಎಲ್ಲರೂ ಸಿಗುತ್ತಾ ರವಿ? ಸಿಗಲ್ಲ. ಸುಮ್ಮನೆ ಅಲ್ಲೇನಾಗುತ್ತೆ, ದುಡ್ಡು ಉಳಿದ್ಬಿಟ್ಟಿದೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಉಳಿದಿದೆ. ಯಾರು ಮಕ್ಕಳ ಇದರೊಳಗೆ ತಟ್ಟೆಗೆ ಕೈ ಹಾಕಷ್ಟು ವರ್ಸ್ಟ್ ಸಿಚುವೇಶನ್ ಯಾರಿಗೂ ಬರೋದೂ ಇಲ್ಲ, ಮನಸ್ಸು ಇರೋದಿಲ್ಲ, ಅದೆಲ್ಲ ಇಲ್ಲ. ಕರೆಕ್ಟ್.